ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಗ್ಲೋಬಲ್ NX ನ್ಯೂಸ್ಗೆ ಸ್ವಾಗತ. ನಾನು ನಿಂಗಾಪುಲ್ ಮಾತಾಡೋದು. ನೋಡಿ ವೀಕ್ಷಕರೇ, ಜಸ್ಟ್ ಆಸ್ಕಿಂಗ್, ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಸದಾ ದೇಶದ ಪ್ರಧಾನಿ, ಗೃಹ ಸಚಿವರಿಂದ ಹಿಡಿದು ಹಿಂದುತ್ವದವರೆಗೂ ಪ್ರತಿಯೊಂದಕ್ಕೂ ಜಸ್ಟ್ ಆಸ್ಕಿಂಗ್ ಅಂತ ಪ್ರಶ್ನೆ ಕೇಳ್ತಾ ಇದ್ದ ನಟ ಪ್ರಕಾಶ್ ರಾಜ್ ಸರ್ ಅವರು ಈ ಬುರುಡೆಯಲ್ಲಿ ಈಗ ಯಾವ ರಹಸ್ಯ ಅಡಗಿದೆ? ಇಡೀ ಕರ್ನಾಟಕದ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆದಿದ್ದ ಆ ಕರಾಳ ಷಡ್ಯಂತ್ರ ಬುರುಡೆ ಪ್ರಕರಣದ ನಟ ಪ್ರಕಾಶ್ ರಾಜ್ ಸರ್ ಅವರಿಗೂ ಏನು ಸಂಬಂಧ ಇದೆ? ಈ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು 2 ದಿನದ ಹಿಂದೆ ಸುದ್ದಿ ಇದೇ ಹರಿದಾಡುತ್ತಿದೆ. ಏನು ಪ್ರಕಾಶ್ ರಾಜ್ ಸರ್ ಅವರ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದೆ ಅಂದರೆ, ನೋಡಿ, ಧರ್ಮಸ್ಥಳದ ನೆಲದ ಮೇಲೆ ಪ್ರಮುಖ ಮುಚ್ಚಿಕೊಂಡು ಅಂದ್ರೆ ಸರಣಿ ಗುಂಡಿಗಳ ತೋಡ್ತಾ ಅಸ್ಥಿ ಪಂಜರಗಳನ್ನು ಹುಡುಕಾಡುತ್ತಾ ನಾಟಕ ಆಡ್ತಿದ್ದ ಅಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇವತ್ತು ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿದ್ದಾನೆ. ಆ ಅರ್ಜಿಯಲ್ಲಿ ಬಿಚ್ಚಿಟ್ಟಿರೋ ಸತ್ಯಗಳು ಮತ್ತು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಆ ಮಾಸ್ಕ್ ಮ್ಯಾನ್ ಒಳಗಡೆ ಇದ್ದ ರಹಸ್ಯ ಆಡಿಯೋ ಕಿಟ್ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಜೈಲಿಗೆ ಕಳಿಸಲು ನಡೆದಿದ್ದ 200 ಕೋಟಿ ರೂಪಾಯಿ ಬಜೆಟ್ ಪ್ಲಾನ್ ಮತ್ತು ಈ ಇಡೀ ಗ್ಯಾಂಗ್ ಹಿಂದೆ ಪ್ರಕಾಶ್ ರಾಜ್ ಸರ್ ಅವರು ಇದ್ರ ಅನ್ನೋ ಅನುಮಾನ ಈಗ ಹುಟ್ಟಿ ಬರ್ತಿದೆ. ನೋಡಿ, ಯಾಕೆ ಇದು ಹುಟ್ಟಿ ಬರ್ತಿದೆ ಅಂದರೆ, ಇವತ್ತು ನಾನು ಈ ಇಡೀ ಪ್ರಕರಣವನ್ನು ಹಿನ್ನೆಲೆ ಹೈಕೋರ್ಟ್ನಲ್ಲಿ ಸೃಷ್ಟಿಯಾಗಿರೋ ತಲ್ಲಣ ಹಾಗೂ ಪ್ರಕಾಶ್ ರಾಜ್ ಸರ್ ಅವರಿಂದ ಹಿಡಿದು ದಿಢೀರ್ ಟ್ವೀಟ್ ಅಂತ ಅವರು ಮೌನ ಮುರಿದ ರಹಸ್ಯವನ್ನು ಯಾಕೆ ಸಂಪೂರ್ಣವಾಗಿ A to Z ಡೀಪ್ ಆಗಿ ವಿಶ್ಲೇಷಣೆ ಮಾಡಲಿದ್ದೇನೆ. ಈ ವಿಡಿಯೋ ಸ್ವಲ್ಪ ಸುದೀರ್ಘವಾಗಬಹುದು, ಆದರೆ ಪ್ರತಿಯೊಂದು ಮಾಹಿತಿ ಅತ್ಯಂತ ಆಘಾತಕಾರಿಯಾಗಿದೆ. ಕೊನೆ ತನಕ ನೋಡಿ, ಮಿಸ್ ಮಾಡದೆ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ನಿನ್ನೆ ಅಷ್ಟೇ ಎಲ್ಲ ಪ್ರಕರಣ ಟಿವಿ ಮಾಧ್ಯಮಗಳಲ್ಲಿ ಮತ್ತು ದಿನಪತ್ರಿಕೆಗಳಲ್ಲಿ ಒಂದು ದೊಡ್ಡ ಸುದ್ದಿ ಬ್ರೇಕಿಂಗ್ ಆಯಿತು. ಅದೇ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಬಗ್ಗೆ ಸಂಬಂಧಿಸಿದ್ದು. ಈ ವಿಚಾರ, ಈ ಪ್ರಕರಣದ ಮುಖ್ಯ ಸೂತ್ರಧಾರ ಅಂದರೆ ಧರ್ಮಸ್ಥಳದ ಮಣ್ಣಿನಲ್ಲಿ ಅಸ್ಥಿ ಪಂಜರಗಳು ಹುಡುಕುತ್ತೇನೆ ಎಂದು ಡ್ರಾಮಾ ಆಡುತ್ತಿದ್ದ ಚಿನ್ನಯ್ಯ ಇವಾಗ ನೇರವಾಗಿ ಹೈಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿದ್ದಾನೆ. ಅದು ಏನೆಂದರೆ, ಅವನು ತನ್ನ ಅರ್ಜಿಯಲ್ಲಿ ಹೇಳಿರುವುದೇನೆಂದರೆ, ನನಗೆ ಧರ್ಮಸ್ಥಳದಲ್ಲಿ ಯಾವುದೇ ಅಸ್ಥಿ ಪಂಜರ ಸಿಗಲಿಲ್ಲ, ಆದರೆ ನನ್ನ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇತ್ತು. ಅವರು ನನ್ನ ಮುಂದಿಟ್ಟುಕೊಂಡು ಹೆಗಡೆ ಅವರ ವಿರುದ್ಧ ಸುಳ್ಳು ಹೇಳಿಕೆಗಳನ್ನು ಕೊಡಿಸಿದರು. ಈ ಬಗ್ಗೆ ನನ್ನಷ್ಟು ಆಳವಾದ ತನಿಖೆ ಅಗತ್ಯವಿದೆ ಅಂತ ಹೇಳಿಕೊಂಡಿದ್ದಾನೆ. ನೋಡಿ ಫ್ರೆಂಡ್ಸ್, ಇದು 2 ಕೋಟಿಯ ಬಜೆಟ್ ಹಾಗೂ ಮಾಸ್ಕ್ ಒಳಗಿದ್ದ ಆಡಿಯೋ ಕಿಟ್ ರಹಸ್ಯ ಏನೆಂದರೆ, ಈಗ ಚಿನ್ಮಯ್ಯ ಕೋರ್ಟ್ಗೆ ನೀಡಿರುವ ಮಾಹಿತಿ ಪ್ರಕಾರ ಧರ್ಮಸ್ಥಳದ ಹೆಗಡೆ ಅವರನ್ನು ಏನಾದರೂ ಮಾಡಿ ಜೈಲಿಗೆ ಕಳಿಸಬೇಕು ಅಂತ ಒಂದು ದೊಡ್ಡ ಪ್ಲಾನ್ ನಡೆದಿತ್ತು ಅಂತ ಮಾಹಿತಿ ಸಿಕ್ಕಿದೆ. ಅದಕ್ಕಾಗಿ ಬರೋಬ್ಬರಿ 200 ಕೋಟಿ ರೂಪಾಯಿ ಬಜೆಟ್ ರೆಡಿಯಾಗಿತ್ತು. ಹೌದು, ನೀವು ಕೇಳುತ್ತಿರುವುದು ನಿಜ. ಆದರೆ 200 ಕೋಟಿ ರೂಪಾಯಿ ನಡೆಯುತ್ತಾ ಅನ್ನೋದು ನೋಡಬೇಕು ಕಾದು. ಈ ಸಂಚಿಕೆಯಲ್ಲಿ ಈ ಹಿಂದೆ ಮಹೇಶ್ ತಿಮ್ರೋಡಿ ಮತ್ತು ಗಿರೀಶ್ ಮಠಣ್ಣವ್ರ, ವಿಠಲ್ ಗೌಡ ಜಯಂತಿ ಸೇರಿದಂತೆ ಒಂದು ದೊಡ್ಡ ಗ್ಯಾಂಗ್ ಕೆಲಸ ಮಾಡ್ತಾ ಇತ್ತು. ಈ ಗ್ಯಾಂಗ್ ಚಿನ್ನಯ್ಯನಿಗೆ ಜೀವ ಬೆದರಿಕೆ ಹಾಕಿ ಆತನ ಕೈಯಲ್ಲಿ ಧರ್ಮಸ್ಥಳ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿಸಿತ್ತು ಎಂಬ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ ಚಾರ್ಜ್ ಶೀಟಿನಲ್ಲಿ. ಇನ್ನು ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂದರೆ, ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಗುಂಡಿ ತೋಡುವಾಗ ವಿಚಿತ್ರವಾದ ಮಾಸ್ಕ್ ಹಾಕಿಕೊಂಡು ಬಂದಿದ್ದ. ಬರೀ ಮುಖ ಮುಚ್ಚಿಕೊಳ್ಳಲು ಆ ಮಾಸ್ಕ್ ಹಾಕಿಕೊಂಡಿದ್ದಾನೆ ಅಂತ ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಚಿನ್ನಯ್ಯ ಹೇಳುವ ಪ್ರಕಾರ ಆ ಮಾಸ್ಕ್ ಒಳಗೆ ಒಂದು ಆಡಿಯೋ ಕಿಟ್ ಇಡಲಾಗಿತ್ತು ಅಂತ ಪೊಲೀಸರು ಪ್ರಶ್ನೆ ಕೇಳಿದಾಗ ಏನು ಉತ್ತರ ಕೊಡಬೇಕು, ಎಲ್ಲಿ ಗುಂಡಿ ತೋಡಬೇಕು ಅನ್ನೋದನ್ನೇ ಹೊರಗಿನಿಂದ ಯಾರೋ ಮಾಸ್ಟರ್ ಮೈಂಡ್ ಆಡಿಯೋ ಕಿಟ್ ಮೂಲಕ ಚಿನ್ಮಯ್ಯನಿಗೆ ಗುಡ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಅಂತ ಚಿನ್ನಯ್ಯ ಹೇಳಿದ್ದಾನೆ. ಚಿನ್ನಯ್ಯನ ಮಾಸ್ಕ್ ಒಳಗೆ ಕಿವಿಯೊಳಗೆ ಒಂದು ಆಡಿಯೋ ಕಿಟ್ ಅಂದರೆ ಮೈಕ್ ಇತ್ತಂತೆ. ಆ ಮೈಕ್ ಮುಖಾಂತರ ಅವರು ಇಲ್ಲೇ ಹೋಗು, ಲೆಫ್ಟ್ ಹೋಗು, ರೈಟ್ ಹೋಗು, ಇವ್ರ ಹತ್ರ ಹೇಳಿ ಮಾತಾಡೋಂಥ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಅಂತ ಚಿನ್ನಯ್ಯ ಇವಾಗ ಹೇಳಿದ್ದಾನೆ. ಇದು ಕೇವಲ ಬುರುಡೆ ಹರಡುವ ಪ್ರಯತ್ನವಾಗಿರಲಿಲ್ಲ, ಇದೊಂದು ದೊಡ್ಡ ಹೈಟೆಕ್ ಸಂಚು ಅನ್ನೋದು ಈಗ ಸಾಬೀತಾಗ್ತಿದೆ. ನೋಡಿ ಮುಂದೆ ಏನಾಗುತ್ತೆ. ಇದು ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟ ನಟ ಪ್ರಕಾಶ್ ರಾಜ್ ಸರ್ ಅವರಿಗೆ ಏನು ಈ ಲಿಂಕ್ ಅಂದರೆ, ಸರಿ, ಈ ಗ್ಯಾಂಗ್ ಕತೆ ಒಂದು ಕಡೆಯಾದರೆ ಇಲ್ಲಿ ನಟ ಪ್ರಕಾಶ್ ರಾಜ್ ಸರ್ ಅವ್ರ ಹೆಸರು ಯಾಕೆ ಬಂದಿದ್ದು, ಹೇಗೆ
ಇಲ್ಲಿಗೆ ನೋಡಿ ಅಸಲಿ ಟ್ವಿಸ್ಟ್. ಹೈಕೋರ್ಟ್ ಸಲ್ಲಿಕೆಯಾಗಿರುವ ಮಾಹಿತಿ ಪ್ರಕಾರ ಚಿನ್ನಯ್ಯನಿಗೆ ಸ್ವಂತ ಚಿತ್ರನಟ ಪ್ರಕಾಶ್ ರಾಜ್ ಅವರೇ ಫೋನ್ ಮಾಡಿದ್ದರಂತೆ ಚಿನ್ಮಯ್ಯ ಹೇಳಿಕೊಂಡಿದ್ದಾರೆ. ಏನಂದ್ರೆ ಫೋನ್ ಮಾಡಿ ಪ್ರಕಾಶ್ ರಾಜ್ ಸರ್ ಅವರು ಚಿನ್ಮಯ್ಯನಿಗೆ ಏನು ಹೇಳಿದ್ರು ಗೊತ್ತಾ? ಚಿನ್ನಯ್ಯ, ಈ ಬುರುಡೆ ಗ್ಯಾಂಗಿನ ಸದಸ್ಯರು ಏನೇ ಹೇಳ್ತಾರೋ ಅದನ್ನೇ ನೀನು ಹಾಗೆ ಕೇಳು, ಹಾಗೆ ಪಾಲಿಸು. ನೀನು ಚೆನ್ನಾಗಿ ಕೆಲಸ ಮಾಡು. ಒಂದು ದಿನ ನಾನೇ ಖುದ್ದಾಗಿ ಬಂದು ನಿನ್ನನ್ನು ತಪ್ಪಿಕೊಳ್ಳುತ್ತೇನೆ ಅಂತ ಧೈರ್ಯ ತುಂಬಿದ ಪ್ರಕಾಶ್ ರಾಜ್ ಸರ್ ಅವರು ಈ ತರ ಹೇಳಿದ್ದಾರೆ ಅಂತ ಮಾಹಿತಿ. ನೋಡಿ, ಯಾವಾಗ ಮಾಧ್ಯಮಗಳಲ್ಲಿ ಪ್ರಕಾಶ್ ರಾಜ್ ಸರ್ ಅವರ ಹೆಸರು ಬುರುಡೆ ಗ್ಯಾಂಗ್ ಜೊತೆ ಲಿಂಕ್ ಆಯಿತೋ ಇಡೀ ರಾಜ್ಯ ಜನ ದಿಗ್ಮಯಗೊಂಡರು. ಈ ಪ್ರಗತಿಪರ ಚಿಂತಕರ ನಟ ಭಯಂಕರ ಪ್ರಕಾಶ್ ರಾಜ್ ಸರ್ ಅವರಿಗೆ ಧರ್ಮಸ್ಥಳ ವಿರುದ್ಧ ಈ ಕೃತ್ಯದಲ್ಲಿ ಏನು ಕೆಲಸ? ಯಾಕಾಗಿ ಅವರು ಚಿನ್ನಯ್ಯನಿಗೆ ಬೆಂಬಲ ನೀಡುತ್ತಿದ್ದರು ಅನ್ನೋ ಪ್ರಶ್ನೆ ಎಲ್ಲರಲ್ಲಿ ಕಾಡುತ್ತಿದೆ. ಏನಂದ್ರೆ ಪ್ರಕಾಶ್ ರಾಜ್ ಸರ್ ಅವರಿಗೆ ದಿಢೀರ್ ಟ್ವೀಟ್ ವಿಶ್ಲೇಷಣೆ ಏಕೆ ಅಂದ್ರೆ, ನಿನ್ನೆ ಮಾಧ್ಯಮಗಳಲ್ಲಿ ಈ ಸುದ್ದಿ ಹರಿದಾಡುತ್ತಿದ್ದಂತೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಪ್ರಕಾಶ್ ರಾಜ್ ಸರ್ ಅವರು ಇವತ್ತು ದಿಢೀರ್ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ಸೂಕ್ಷ್ಮವಾಗಿ ನಿಮಗೆ ಗಮನಿಸಿ ತೋರಿಸಿ ಓದುತ್ತೇನೆ ನೋಡಿ. ಅವರು ಮಾಡಿರುವ ಟ್ವೀಟ್ ಏನೆಂದರೆ, ಎಲ್ಲರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮಸ್ಥಳ ಪ್ರಕರಣ ಕುರಿತಂತೆ ನನ್ನ ಬಗ್ಗೆ ಕೆಲವು ಸುದ್ದಿ ಚರ್ಚೆಯಾಗುತ್ತಿರುವುದನ್ನು ನನ್ನ ಗಮನಕ್ಕೆ ಬಂದಿದೆ. ಅದು ಅತಿ ಸೂಕ್ಷ್ಮವಾದ ಮತ್ತು ಕೋಟ್ಯಾಂತರ ಭಕ್ತರ ನಂಬಿಕೆ ಧಕ್ಕೆ ತಂದಿರುವ ಪ್ರಕರಣವಾಗಿರುವುದರಿಂದ ಈ ರೀತಿ ಅನುಮಾನಗಳಿಗೆ ಉತ್ತರಿಸಬೇಕಾಗಿರುವುದು ನನ್ನ ಕರ್ತವ್ಯ ಈ ಕೂಡ ಆಗಿದೆ. ನಾನು ಈಗ ದೂರಿನಲ್ಲಿರುತ್ತಿದ್ದೇನೆ. ಇನ್ನೆರಡು ದಿನಗಳ ನಾನೇ ಸ್ವತಃ ಬಂದು ಮಾಧ್ಯಮ ಮಿತ್ರರ ಮುಖಾಂತರ ಉತ್ತರಿಸುತ್ತೇನೆ. ಅಲ್ಲಿವರೆಗೂ ಕೇವಲ ದುರುಳುಗಳು ಈ ಸುದ್ದಿಗಳಿಗೆ ಕಟ್ಟಲು ಪ್ರಯತ್ನಿಸುತ್ತಿರುವರು ರೆಕ್ಕೆ ಪುಕ್ಕಿಗಳನ್ನು ನಂಬಬೇಡಿ. ಸ್ನೇಹಿತರೆ, ಈ ಟ್ವೀಟ್ನಲ್ಲಿ ಈ ಪ್ರಕಾಶ್ ರಾಜ್ ಅವರು ರೆಕ್ಕೆ ಪುಕ್ಕಿಗಳನ್ನು ನಂಬಬೇಡಿ ಅಂತ ಹೇಳಿದ್ದಾರೆ. ಆದರೆ ಪರೋಕ್ಷವಾಗಿ ರೆಕ್ಕೆ ಪುಕ್ಕೆ ಕಟ್ಟುತ್ತಿದ್ದಾರೆ ನಿಜ. ಆದರೆ ಇಲ್ಲಿ ಒಂದು ಹಕ್ಕಿ ಹಾರಾಡುತ್ತಿರುವುದು ಸತ್ಯ. ಬುರುಡೆ ಗ್ಯಾಂಗ್ ಜೊತೆ ತಮಗೆ ಎಲ್ಲೋ ಒಂದು ಕಡೆ ಲಿಂಕ್ ಇರುವುದು ಪ್ರಕಾಶ್ ರಾಜ್ ಸರ್ ಅವರು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಅಂತ ನಮಗೆ ಡೌಟ್ ಕಾಡ್ತಾ ಇದೆ ನೋಡಿ. ನೆಕ್ಸ್ಟ್ ನೋಡೋದಾದ್ರೆ, ಕೇಳುತ್ತಿದ್ದ ಪ್ರಕಾಶ್ ರಾಜ್ ಸರ್ ಅವರಿಗೆ ಸಮಯ ಕೇಳುತ್ತಿರುವುದು ಯಾಕೆ ಅಂದರೆ ಇಲ್ಲಿ ನಾವು ಕೇಳಬೇಕಾದದ್ದು ಮುಖ್ಯ ಪ್ರಶ್ನೆ ಏನೆಂದರೆ, ಪ್ರಕಾಶ್ ರಾಜ್ ಸರ್ ಅವರೇ ಇಷ್ಟು ದಿನ ನರೇಂದ್ರ ಮೋದಿ ವಿಚಾರ ಬಂದಾಗ, ಯೋಗಿ ಆದಿತ್ಯನಾಥ್ ವಿಚಾರ ಬಂದಾಗ ಮತ್ತು ಅಮಿತ್ ಶಾ ಅವರ ಹಿಂದುತ್ವದ ಬಗ್ಗೆ ಯಾವುದೇ ವಿಚಾರ ಬಂದಾಗ ನೀವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಕ್ಷಣಾರ್ಧದಲ್ಲಿ ಎಕ್ಸ್ ಟ್ವಿಟರ್ ಅಥವಾ ಯಾವುದೇ ಒಂದು ಖಾತೆಯಲ್ಲಿ ಎಕ್ಸಿಂಗ್ ಅಂತ ಪೋಸ್ಟ್ ಹಾಕ್ತಿದ್ರಲ್ಲ. ಈಗ ನಿಮ್ಮದೇ ಹೆಸರು ಕೋರ್ಟು ಮೆಟ್ಟಲೇರಿದರೂ ಈ ಪ್ರಕರಣದಲ್ಲಿ ಕೇಳಿ ಬಂದಾಗ ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ, ಚಿನ್ನಯ್ಯ ಯಾರೋ ಗೊತ್ತಿಲ್ಲ ಅಂತ ಒಂದೇ ಒಂದು ಸಾಲಿನಲ್ಲಿ ಟ್ವೀಟ್ ಮಾಡಿ ಮುಗಿಸಬೇಕಾದಿತ್ತಲ್ಲ. ಇದನ್ನು ಬಿಟ್ಟು ನಾನು ಬೆಂಗಳೂರಿಗೆ ಬಂದು ಮಾಧ್ಯಮಗಳ ಮುಂದೆ ಮಾತಾಡ್ತೀನಿ, ನನಗೆ 2 ದಿನ ಟೈಮ್ ಬೇಕು ಅಂತ ಯಾಕೆ ಹೇಳ್ತಿದ್ದೀರಾ ಅನ್ನೋದು ಜನರಲ್ಲಿ ಸಂಶಯ ಬರ್ತಾ ಇದೆ ನೋಡಿ. ಈ 2 ದಿನಗಳ ಸಮಯ ಅವರಿಗೆ ಯಾಕೆ ಬೇಕು ನೋಡಿ? ಮಾಧ್ಯಮಗಳ ಮುಂದೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಯೋಚಿಸಲು ಟೈಮ್ ಬೇಕೇ, ಅಥವಾ ಈ ಪ್ರಕರಣ ಈಗ ಕೋರ್ಟ್ನಲ್ಲಿ ಇರುವುದರಿಂದ ಲಾಯರ್ಸ್ ಜೊತೆ ಚರ್ಚಿಸಿ ಕಾನೂನಾತ್ಮಕವಾಗಿ ಹೇಗೆ ಬಚಾವಾಗಬೇಕು ಅಂತ ಪ್ಲಾನ್ ಮಾಡಲು ಟೈಮ್ ತಗೊಂಡ್ರ, ಅಥವಾ ಯಾವ ಬುರುಡೆ ಗ್ಯಾಂಗಿನ ತಿರುಮೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ ಜೊತೆ ಮಾತನಾಡಿ ಮುಂದೆ ಏನು ಹೇಳಿಕೆ ನೀಡಬೇಕು ಅಂತ ಸ್ಕ್ರಿಪ್ಟ್ ರೆಡಿ ಮಾಡಿಕೊಳ್ಳುತ್ತಿರುವ ಸಮಯ ಬೇಕಾ ಗೊತ್ತಾಗ್ತಾ ಇಲ್ಲ ನೋಡಿ. ಇಷ್ಟು ದಿನ ನೂರಾರು ಯೂಟ್ಯೂಬರ್ಗಳು ಧರ್ಮಸ್ಥಳದ ವಿರುದ್ಧ ಬಾಯಿಗೆ ಬಂದಂಗೆ ಹಾಗೆ ವಿಕೃತವಾಗಿ ಮಾತನಾಡುತ್ತಿದ್ದಾಗ ಪ್ರಕಾಶ್ ರಾಜ್ ಅವರಿಗೆ ಇದು ಧರ್ಮ ಸೂಕ್ಷ್ಮ ವಿಚಾರ ಅಂತ ನೆನಪಾಗಲಿಲ್ಲ. ಆದರೆ ಯಾವಾಗ ಸ್ವಂತಹ ತಮ್ಮದೇ ಹೆಸರು ಹೊರಗೆ ಬಂತು ಅವಾಗ ಅವರಿಗೆ ಅತಿ ಸೂಕ್ಷ್ಮ ವಿಚಾರ ಕಾಣಿಸ್ತಾ ಇದೆ ಅಂತ ಗೊತ್ತಾಯಿತು ನೋಡಿ. ಸ್ನೇಹಿತರೆ, ಇಷ್ಟು ದಿನ ಬೇರೆಯವರನ್ನು ಜಸ್ಟ್ ಆಸ್ಕಿಂಗ್ ಅಂತ ಪ್ರಶ್ನೆ ಕೇಳುತ್ತಿದ್ದ ಪ್ರಕಾಶ್ ರಾಜ್ ಸರ್ ಅವರಿಗೆ ಇಡೀ ಕರ್ನಾಟಕ ಜನತೆ ಅದೇ ಜಸ್ಟ್ ಆಸ್ಕಿಂಗ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರು 2 ದಿನ ಬಿಟ್ಟು ಬಂದು ಐ ಆಮ್ ಜಸ್ಟ್ ಆನ್ಸರಿಂಗ್ ಅಂತ ಯಾವ ರೀತಿ ಉತ್ತರ ಕೊಡ್ತಾರೋ ಅನ್ನೋದನ್ನ ಇಡೀ ರಾಜ್ಯ ಕಾದು ನೋಡಬೇಕಾಗುತ್ತದೆ. ಒಂದು ವೇಳೆ ಚಿನ್ಮಯ್ಯ ಅವರು ಹೇಳಿದ ಹೇಳಿಕೆ ನಿಜವಾದರೆ ಪ್ರಕಾಶ್ ರಾಜ್ ಅವರು ಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಬೇಕಾಗುತ್ತದೆ. ಧರ್ಮಸ್ಥಳ
ಭಕ್ತರ ನಂಬಿಕೆ ದ್ರೋಹ ಬಗೆಯಲು ಯತ್ನಿಸಿದ ಈ ಬ್ರುಡೆ ಗ್ಯಾಂಗ್ ಮತ್ತು ಪ್ರಕಾಶ್ ರಾಜ್ ಸರ್ ಅವರಿಗೆ ನೆಂಟಿನ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳೇನು ಮತ್ತು ಪ್ರಕಾಶ್ ರಾಜ್ ಸರ್ ಅವರ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಇದು ಕೇವಲ ಗಾಳಿ ಮಾತೆ? ಕಾಮೆಂಟ್ ಮಾಡಿ ತಿಳಿಸಿ, ಅನಿಸಿಕೆ ತಪ್ಪದೆ ಹಂಚಿಕೊಳ್ಳಿ ಮತ್ತು ವಿಡಿಯೋಸ್ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಧರ್ಮಸ್ಥಳದ ಪ್ರತಿಯೊಬ್ಬ ಭಕ್ತರಿಗೂ ವಿಡಿಯೋ ತಲುಪುವಂತೆ ಶೇರ್ ಮಾಡಿ. ಇಂಥದ್ದೇ ಪ್ರಮುಖ ನಿಖರ ಆಳವಾದ ಮತ್ತು ವಿಶ್ಲೇಷಣೆಗಳನ್ನು ನಮ್ಮ ಚಾನಲ್ ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.